ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಮೈಸೂರ್ ಸ್ಪೆಷಲ್ ಆದಂತ ಡಬಲ್ ಡೆಕ್ಕರ್ ಅಂತ ಒಂದು ಸ್ಪೆಷಲ್ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದೀನಿ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ಕ್ರಿಸ್ಪಿ ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಕುಕ್ಕರ್ ತಗೊಳ್ಳಿ, ಅದಕ್ಕೆ 1 kg ಅಷ್ಟು ಆಲೂಗೆಡ್ಡೆನ ಇದಕ್ಕೆ ಹಾಕೋತಾ ಇದೀನಿ. ಕ್ಲೀನ್ ಆಗಿ ವಾಶ್ ಮಾಡಿ ಮುಳುಗೋ ಅಷ್ಟು ನೀರು ಹಾಕೊಂಡು ಒಂದೊಂದು 3 ರಿಂದ 4 ವಿಜಿಲ್ ನ ಕೂಗಿಸ್ಕೊಳ್ಳಿ. ಇದು ಕೂಗೋ ಅಷ್ಟರಲ್ಲಿ ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ನಾನು ಇದಕ್ಕೆ 400 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ. 100 ಗ್ರಾಮ್ಸ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ಓಂ ಕಾಳು 1 ಸ್ಪೂನು, ಉಪ್ಪು 1 ಸ್ಪೂನ್ ಹಾಕೊಳ್ಳಿ. ಮತ್ತೆ ಖಾರದ ಪುಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು 2 ಸ್ಪೂನ್ಸ್ ಖಾರದ ಪುಡಿನ ಇದಕ್ಕೆ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇವಾಗ್ಲೇ ನೀರ್ ಹಾಕಕ್ ಹೋಗ್ಬೇಡಿ. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಆ ನಂತರ ಇದಕ್ಕೆ ನೀರ್ ಹಾಕಿ ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪನೇ ನೀರ್ ಹಾಕೊಂಡು, ತುಂಬಾ ತೆಳ್ಳಗೂ ಇರಬಾರ್ದು, ತುಂಬಾ ಗಟ್ಟಿಗೂ ಇರಬಾರ್ದು, ಆತರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದೆ ಇದ್ದಂಗೆ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇದನ್ನ ಇಟ್ಕೊಂಡ್ಬಿಡಿ. ಇದು ಚೆನ್ನಾಗಿದು ಬೀಟ್ ಮಾಡಿ, ಬೀಟ್ ಆದ್ಮೇಲೆ ಒಂದು 10 ನಿಮಿಷ ಹಾಗೆ ಬಿಡಿ. ಇವಾಗ ಒಂದು ಬಾಣ್ಲಿ ತಗೊಳ್ಳಿ. ಬಾಣ್ಲಿಗೆ ಒಂದ್ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 1 ಸ್ಪೂನ್ ಅಷ್ಟು ಸಾಸಿವೆ ಸಿಡಿದಾದ್ಮೇಲೆ ಕಡಲೆಬೇಳೆ 2 ಸ್ಪೂನ್ ಹಾಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆದ್ಮೇಲೆ ನಾನು 4 ರಿಂದ 5 ಆನಿಯನ್ ಉದ್ದಕ್ಕೆ ಕಟ್ ಮಾಡ್ಕೊಂಡಿದೀನಿ, ಅದನ್ನು ಕೂಡ ಹಾಕೊಳ್ಳಿ. ಮತ್ತೆ ಹಸಿಮೆಣಸಿನ್ಕಾಯಿ ಒಂದು 15 ಹಸಿಮೆಣಸಿನ್ಕಾಯಿ, ಮತ್ತೆ ಹಸಿ ಬಟಾಣಿ 100 ಗ್ರಾಮ್ಸ್ ಹಾಕೊಂಡು ಸ್ವಲ್ಪ ಇದಕ್ಕೆ ಸಬ್ಸಿಗೆ ಸೊಪ್ಪು 1 ಹಿಡಿಯಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಅರಿಶಿನ 1 ಸ್ಪೂನು, ಉಪ್ಪು 1 ಸ್ಪೂನು ಹಾಕೊಂಡು, ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು 1 ಹಿಡಿಯಷ್ಟು ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು, ಇದಕ್ಕೆ ಆಲೂಗೆಡ್ಡೆ ಆಲ್ರೆಡಿ ನಾವು ಇಟ್ಕೊಂಡಿದ್ವಲ್ಲ, ಅದು ನಾನು ತೆಗ್ದಿಟ್ಕೊಂಡಿದ್ದೀನಿ. ಎಲ್ಲಾನು ಆರಿಸಿ ಸಿಪ್ಪೆ ಬಿಡಿಸಿ ಇವಾಗ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ 1 ಸ್ಪೂನ್ ಉಪ್ಪು ಮೇಲ್ಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಮೈಸೂರ್ ಸ್ಪೆಷಲ್ ಡಬಲ್ ಡೆಕ್ಕರ್ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ. ಇವಾಗ ಇದಕ್ಕೆ ನಾನು ಆಲೂಗೆಡ್ಡೆ ಪಲ್ಯ ರೆಡಿ ಆಗಿದೆ ಆಲ್ರೆಡಿ. ಇವಾಗ ಬ್ರೆಡ್ ಕೂಡ 2 ಸ್ಲೈಸ್ ನ ತಗೊಂಡು ಮಧ್ಯಕ್ಕೆ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಒಂದು ಪೀಸ್ಗೆ ಇವಾಗ ಒಂದು ಚಿಕ್ಕ ಉಂಡೆ ಅಷ್ಟು ತಗೊಂಡು ಅದ್ರ ಮಧ್ಯಕ್ಕೆ ಎಲ್ಲಾನು ಕ್ಲೀನ್ ಆಗಿ ಟ್ರಯಾಂಗಲ್ ಶೇಪ್ ಅಲ್ಲಿ ಇಟ್ಕೊಂಡಾದ್ಮೇಲೆ ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ನ ಹಾಕೊಂಡು ಇವಾಗ ನಾವು ಕಡಲೆ ಹಿಟ್ಟಿಂದ ರೆಡಿ ಮಾಡ್ಕೊಂಡಿದ್ವಲ್ಲ, ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಅದಕ್ಕೆ ಹತ್ಕೊಳ್ಳಿ. ಕ್ಲೀನ್ ಆಗಿ ಒಳಗಡೆ ಇರೋದೆಲ್ಲ ಕೆಳಗಡೆ ಬೀಳ್ದೆ ಇದ್ದಂಗೆ ಕ್ಲೀನ್ ಆಗಿ ಹತ್ಕೊಳ್ಳಿ. ಅದನ್ನ ಚೆನ್ನಾಗಿ ಡಿಪ್ ಮಾಡಿ, ಅದನ್ನ ಚೆನ್ನಾಗಿತ್ತ ನೋಡಿ. ಡಿಪ್ ಮಾಡ್ಕೊಂಡು ನಿಧಾನಕ್ಕೆ ಎಣ್ಣೆ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು, ಅದು ಚೆನ್ನಾಗಿ ಕಾದಿದೆ. ಇವಾಗ ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ತರ ನಿಧಾನಕ್ಕೆ ಹಾಕೊಳ್ಳಿ. ಇನ್ನೊಂದು ಕೂಡ ಸ್ಲೈಸ್ನು ಅದೇ ತರ ಅದಕ್ಕೆ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ಲೈಸ್ ಹಾಗೆ ಡಿಪ್ ಮಾಡಿ ಹಾಕೊಂಡು ಎರಡೂ ಕಡೆ ಇದನ್ನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ, ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಒಂದ್ ಸೈಡ್ ಆದ ತಕ್ಷಣ ಇನ್ನೊಂದ್ ಸೈಡ್ ಅದೇ ತರ ಹಿಂಗ್ ತಿರುಗ್ಸ ಹಾಕೊಂಡ್ರೆ ಇನ್ನೊಂದ್ ಸೈಡ್ ಅನ್ನು ಗೋಲ್ಡನ್ ಕಲರ್ ಬ್ರೌನ್ ಆಗುತ್ತೆ. ನೋಡಿ, ಇವಾಗ ಎರಡೂ ಕಡೆ ಇನ್ನೇನ್ ರೆಡಿ ಆಗ್ತಾ ಇದೆ. ಗೋಲ್ಡನ್ ಕಲರ್ ಬ್ರೌನ್ ಬಂದಿದೆ. ನೋಡಿ, ನಮ್ ಡಬಲ್ ಡೆಕ್ಕರ್ ರೆಡಿ ಆಗಿದೆ. ಇವಾಗ ಎಷ್ಟು ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ನೋಡ್ತಾ ಇದ್ರೇನೆ ತುಂಬಾ ಟೇಸ್ಟಿ ಆಗಿದೆ. ಇವಾಗ ಇದಕ್ಕೆ ನಾನು ಇದಕ್ಕೆ ಪುದೀನ ಚಟ್ನಿ ಮಾಡ್ಕೊಂಡಿದೀನಿ. ನೀವು ಕೂಡ ಇದಕ್ಕೆ ಪುದೀನ ಚಟ್ನಿ ಮಾಡ್ಕೋಬಹುದು. ಇದಕ್ಕೆ ಕೆಚಪ್ ಕೂಡ ಹಾಕೊಂಡ್ ತಿನ್ಬಹುದು. ಸ್ವೀಟ್ ಇಷ್ಟ ಇರೋರು ಕೆಚಪ್ ಹಾಕೋಬಹುದು, ಇಲ್ಲಾಂದ್ರೆ ಹಾಗೆ ಪುದೀನ ಚಟ್ನಿ ಜೊತೆ ತಿನ್ಬಹುದು. ನೋಡಿ, ಇವಾಗ 2 ಸ್ಲೈಸ್ ಮಧ್ಯದಲ್ಲಿ ಆಲೂ ಇಟ್ಟು ಡಬಲ್ ಡೆಕ್ಕರ್ ರೆಡಿ ಆಗಿದೆ. ಇದಕ್ಕೆ ನಾವು ಪುದೀನ ಚಟ್ನಿ ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ಳಿ. ಕ್ಲೀನ್ ಆಗಿ ಎಲ್ಲಾ ಕಡೆಗೂ ಅಪ್ಲೈ ಮಾಡ್ಕೊಂಡು ಎರಡೂ ಕಡೆಗೂ ಆನಿಯನ್ ಮತ್ತೆ ಕ್ಯಾರೆಟ್ ನ ತುರ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಖಾರ ಬೇಕು ಅಂದ್ರೆ ಹಾಕೋಬಹುದು. ಆಲ್ರೆಡಿ ಅದ್ರಲ್ಲಿ ಜಾಸ್ತಿ ಇದೆ ಉಪ್ಪು ಖಾರ. ನೀವು ಹಾಗೆ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಕೆಚಪ್ ಬೇಕು ಅಂದ್ರೆ, ಸ್ವೀಟ್ ಬೇಕು ಅಂದ್ರೆ ಸ್ವೀಟ್ ಚಟ್ನಿ ಕೂಡ ಮಾಡ್ಕೋಬಹುದು. ಇದನ್ನ ಮಧ್ಯಕ್ಕೆ ಕಟ್ ಮಾಡಿ ಈ ತರ ಸರ್ವ್ ಮಾಡಿ. ತುಂಬಾ ಟೇಸ್ಟಿ ಆದಂತ ಮೈಸೂರ್ ಸ್ಪೆಷಲ್ ಡಬಲ್ ಡೆಕ್ಕರ್ ರೆಡಿ ಆಗಿದೆ. ಇದನ್ನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ. ನಿಮ್ ರಿಲೇಟಿವ್ಸ್, ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.